ನಮಸ್ಕಾರ. ಬನ್ನಿ, ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರ ಒಂದು ಅದ್ಭುತವಾದ, ಒಂದು ರೀತಿಯಲ್ಲಿ ಕ್ರಾಂತಿಕಾರಿಯಾದ ಯೋಚನೆ ಬಗ್ಗೆ ಮಾತಾಡೋಣ. ಸ್ವರ್ಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವೆಲ್ಲ ಇಟ್ಕೊಂಡಿರೋ ನಂಬಿಕೆ ಇದೆಯಲ್ಲ, ಅದಕ್ಕೆ ನೇರವಾಗಿ ಸವಾಲು ಹಾಕುತ್ತೆ ಈ ಯೋಜನೆ. ಒಂದು ಕ್ಷಣ ಯೋಜನೆ ಮಾಡಿ ನೋಡಿ, ಸ್ವರ್ಗ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಬಹುಶಃ ಮೋಡಗಳ ಮೇಲಿರೋ ಒಂದು ಲೋಕನಾ, ಅಥವಾ ತುಂಬಾ ಪುಣ್ಯ ಮಾಡಿದವ್ರಿಗೆ ಮಾತ್ರ ಸಾಯಂಕಾಲ ಸಿಗೋ ಒಂದು ಅದ್ಭುತ ಜಾಗನಾ? ಯಾಕಂದ್ರೆ ಇವತ್ತಿನ ನಮ್ಮ ಈ ಮಾತುಕತೆಯ ಮುಖ್ಯ ವಿಷಯವೇ ಇದು. ಸ್ವರ್ಗ ಅಂದ್ರೆ ಏನು, ಅದು ನಿಜವಾಗ್ಲೂ ಎಲ್ಲಿದೆ? ಹೌದಲ್ವಾ? ನಾವೆಲ್ಲ ಚಿಕ್ಕಂದಿರಿಂದ ಇದನ್ನೇ ಕೇಳ್ಕೊಂಡು ಬಂದಿರೋದು. ಈ ಜೀವನದಲ್ಲಿ ಒಳ್ಳೇದು ಮಾಡಿದ್ರೆ ಎಲ್ಲ ಕಷ್ಟಗಳೆಲ್ಲ ಮುಗಿದ್ಮೇಲೆ ಮರಣದ ನಂತರ ನಮಗೆ ಸ್ವರ್ಗ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಆಳವಾಗಿ ಕೂತಿದೆ. ಆದ್ರೆ ಇಲ್ಲೇ ನೋಡಿ, ಕಥೆಗೆ ಒಂದು ದೊಡ್ಡ ತಿರುವು ಸಿಗೋದು. ಕುವೆಂಪು ಅವರು ಈ ಹಳೆ ಕಲ್ಪನೆಯನ್ನ ಸಂಪೂರ್ಣವಾಗಿ ತಲೆಕೆಳಗು ಮಾಡ್ತಾರೆ. ಸ್ವರ್ಗ ಅನ್ನೋದು ಎಲ್ಲೋ ದೂರದಲ್ಲಿರೋ ಬಹುಮಾನ ಅಲ್ಲ, ಅದು ಇಲ್ಲೇ, ಈ ಕ್ಷಣದಲ್ಲೇ ಇದೆ ಅಂತಾರೆ. ಅದನ್ನ ಗಳಿಸೋಕೆ ಕಾಯ್ಬೇಕಾಗಿಲ್ಲ, ಕೇವಲ ಕಣ್ತೆರೆದು ಗಮನಿಸಿದ್ರೆ ಸಾಕು, ಅನುಭವಿಸ್ಬೋದು ಅನ್ನೋದು ಅವರ ಮಾತು. ಹಾಗಾದ್ರೆ ಬನ್ನಿ, ಕುವೆಂಪು ಅವರ ಈ ಕವಿತೆಯನ್ನೇ ಒಂದು ಹೊಸ ನಕ್ಷೆಯಾಗಿ ಇಟ್ಟುಕೊಂಡು ನಮ್ಮ ದಿನನಿತ್ಯದ ಬದುಕಲ್ಲೇ ಆ ದೈವತ್ವವನ್ನ, ಆ ಸ್ವರ್ಗವನ್ನ ಹೇಗೆ ಕಂಡುಹಿಡಿಯೋದತ್ತ ನೋಡೋಣ. ಕವಿತೆಯ ಈ ಮೊದಲ ಸಾಲಿದೆಯಲ್ಲ, ಇದು ಬರೀ ಒಂದು ಪ್ರಶ್ನೆ ಅಲ್ಲ, ಇದೊಂದು ನೇರವಾದ ಸವಾಲು, ಒಂದು ಘೋಷಣೆ ಇದ್ಹಾಗೆ. ಎಲ್ಲೋ ಸಿಗೋ ಸ್ವರ್ಗಕ್ಕಾಗಿ ಆಕಾಶ ನೋಡ್ತಾ ಕೂರ್ಬೇಡಿ, ನಿಮ್ಮ ಕಣ್ಣುಗಳನ್ನ ತೆರೆದು ಸುತ್ತಮುತ್ತ ನೋಡಿ, ಸ್ವರ್ಗ ಇಲ್ಲೇ ಇದೆ ಅನ್ನೋದು ಕವಿಯ ಸ್ಪಷ್ಟವಾದ ಮಾತು. ಕುವೆಂಪು ಅವರ ಪ್ರಕಾರ ಈ ಭೂಮಿಯೇ ಸ್ವರ್ಗ ಅನ್ನೋದಕ್ಕೆ ಮೊದಲ ಮತ್ತು ಅತಿದೊಡ್ಡ ಸಾಕ್ಷಿ ಸಿಗೋದೇ ಪ್ರಕೃತಿಯಲ್ಲಿ, ಅದರ ಅಗಾಧವಾದ ಶಕ್ತಿ ಮತ್ತು ಸೌಂದರ್ಯದಲ್ಲಿ. ಗಮನಿಸಿ, ಕವಿಯಲ್ಲಿ ಶಾಂತವಾಗಿ ಹರಿಯೋ ಹಳ್ಳ ಅಂತ ಹೇಳಲ್ಲ, ರಭಸದಿಂದ ಧುಮ್ಮಿಕ್ಕುವ ತೊರೆ ಅಂತಾರೆ. ಇದರಲ್ಲಿ ಒಂದು ಕಾಡುತನ, ಒಂದು ತಡೆಯೋಕೆ ಆಗದಂತಹ ಜೀವಶಕ್ತಿ ಇದೆ. ಅಂದ್ರೆ ದೈವತ್ವ ಅಂದ್ರೆ ಬರೀ ಶಾಂತಿ ಸೌಮ್ಯತೆ ಅಲ್ಲ, ಅದು ಈ ರಭಸದಲ್ಲೂ ಇದೆ, ಈ ಶಕ್ತಿಯಲ್ಲೂ ಇದೆ ಅನ್ನೋದು ಕವಿಯ ಅನಿಸಿಕೆ. ಈಗ ನೋಡಿ, ತೊರೆಯ ಆ ರಭಸದ ಓಟದಿಂದ ನಮ್ಮನ್ನ ನೇರವಾಗಿ ಸಮುದ್ರದ ಕಡೆ ಕರ್ಕೊಂಡೋಗ್ತಾರೆ. ಇಲ್ಲೂ ಒಂದು ದೊಡ್ಡ ಶಕ್ತಿ ಇದೆ, ಆದ್ರೆ ಅದರ ಲಯನೇ ಬೇರೆ. ಅಲೆಗಳು ಏಳೋದು ಬೀಳೋದು, ಆ ಅಂತ್ಯವಿಲ್ಲದ ನಾಡಿ ಮಿಡಿತವನ್ನ ಕಲ್ಪಿಸ್ಕೊಳ್ಳಿ. ತೊರೆಯ ರಭಸ ಮತ್ತು ಸಮುದ್ರದ ಈ ಲಾಸ್ಯ, ಇವೆರಡೂ ಸ್ವರ್ಗ ಇಲ್ಲೇ ಇದೆ ಅನ್ನೋದಕ್ಕೆ ಸಾಕ್ಷಿ. ನೀರಿನ ಆ ಅಬ್ಬರದ ಶಕ್ತಿಯ ನಂತರ ನೋಡಿ, ಕುವೆಂಪು ನಮ್ಮ ಗಮನವನ್ನ ಪೂರ್ತಿಯಾಗಿ ಬೇರೆ ಕಡೆಗೆ ತಿರುಗಿಸ್ತಾರೆ. ಬೆಟ್ಟಗಳನ್ನ ಕೊರೆಯೋ ಶಕ್ತಿಯಿಂದ ಗಿಡಗಳನ್ನ ಪೋಷಿಸೋ ಮೃದುವಾದ ಶಕ್ತಿಯ ಕಡೆಗೆ. ಸೂರ್ಯನ ಆ ಎಳೆಬಿಸಿಲು ಹಸಿರು ತೋಟಗಳ ಮೇಲೆ ಹಿತವಾಗಿ ಬಿದ್ದಾಗ ಕಾಣೋ ದೃಶ್ಯ ಇದೆಯಲ್ಲ, ಅದೇ ಸ್ವರ್ಗ. ಹಾಗಾದ್ರೆ ಇದರಿಂದ ಏನ್ ಗೊತ್ತಾಯ್ತು? ಸ್ವರ್ಗ ಅನ್ನೋದು ಒಂದೇ ರೂಪದಲ್ಲಿಲ್ಲ, ಅದು ರಭಸವಾಗಿ ಧುಮ್ಮಿಕ್ಕೋ ತೊರೆಯಲ್ಲೂ ಇದೆ, ಮೈಗೆ ಹಿತವಾಗಿ ತಾಗೋ ಮೃದುವಾದ ಬಿಸಿಲಿನಲ್ಲೂ ಇದೆ, ಜಗತ್ತನ್ನೇ ರೂಪಿಸೋ ಅಗಾಧ ಶಕ್ತಿ ಮತ್ತು ಒಂದು ಹೂವನ್ನ ಅರಳಿಸೋ ಸೌಮ್ಯವಾದ ಬೆಳಕು, ಈ ಎರಡರ ಅದ್ಭುತ ಸಂಗಮವೇ ಈ ಭೂಮಿಯನ್ನ ಸ್ವರ್ಗ ಮಾಡಿರೋದು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಕುವೆಂಪು ಅವರ ಪ್ರಕಾರ ಪ್ರಕೃತಿ ಕಥೆಯ ಮೊದಲ ಭಾಗ ಅಷ್ಟೇ, ಇನ್ನರ್ಧ ಭಾಗ ಇನ್ನೂ ಹೆಚ್ಚು ಕ್ರಾಂತಿಕಾರಿ. ದೈವತ್ವ ಅನ್ನೋದು ಕೇವಲ ಹೊರಗಡೆ ಪ್ರಕೃತಿಯಲ್ಲಿಲ್ಲ, ಅದು ನಮ್ಮೊಳಗೆ, ನಮ್ಮ ಹೃದಯದಲ್ಲೇ ಇದೆ ಅಂತಾರೆ. ಬಹುಶಃ ಇಡೀ ಕವಿತೆಯಲ್ಲೇ ಇದು ಅತ್ಯಂತ ದಿಟ್ಟವಾದ, ಬೋಲ್ಡ್ ಆದ ಸಾಲು ಅಂತ ಹೇಳ್ಬೋದು. ಇದು ನಮ್ಮ ಸಾಂಪ್ರದಾಯಿಕ ಯೋಚನಾ ಕ್ರಮವನ್ನೇ ಬುಡಮೇಲ್ ಮಾಡುತ್ತೆ. ಪ್ರೀತಿ, ಕರುಣೆ, ಸೃಜನಶೀಲತೆ ಅಂತಹ ದೈವಿ ಗುಣಗಳು ನಮ್ಮಲ್ಲೇ ಇಲ್ಲ ಅಂದಮೇಲೆ ಎಲ್ಲೋ ದೂರದಲ್ಲಿರೋ ದೇವರ ಕಲ್ಪನೆಗೆ ಅರ್ಥವೇ ಇಲ್ಲ ಅನ್ನೋದನ್ನ ಅವರು ನೇರವಾಗಿ ಹೇಳ್ತಿದ್ದಾರೆ. ಈ ಬದಲಾವಣೆ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಹಳೆ ದಾರಿಯಲ್ಲಿ ದೇವ್ರು ಅಥವಾ ದೈವತ್ವ ಅನ್ನೋದು ನಮ್ಮಿಂದ ಬೇರೆ, ನಾವು ಪೂಜೆ ಮಾಡಬೇಕಾದ ಶಕ್ತಿ. ಆದರೆ ಕುವೆಂಪು ದಾರಿಯಲ್ಲಿ ಅದು ನಮ್ಮೊಳಗಿರುವ ಒಂದು ಶಕ್ತಿ. ದಯೆ, ಪ್ರೀತಿ, ಸೃಜನಶೀಲತೆಯನ್ನು ತೋರಿಸೋ ನಮ್ಮ ಸಾಮರ್ಥ್ಯವೇ ದೈವತ್ವ. ಅಂದ್ರೆ ನಾವು ಕೇವಲ ದೇವರನ್ನು ಪೂಜಿಸೋದಲ್ಲ, ನಮ್ಮ ಒಳ್ಳೆ ಕೆಲಸಗಳ ಮೂಲಕ ನಾವೇ ದೈವತ್ವವನ್ನು ಬದುಕಿ ತೋರಿಸ್ಬೋದು. ಸರಿ, ಸ್ವರ್ಗ ಪ್ರಕೃತಿಯಲ್ಲಿದೆ, ನಮ್ಮೊಳಗೆ ಇದೆ ಅಂತಾಯ್ತು. ಆದ್ರೆ ಅದನ್ನ ಅನುಭವಿಸೋದು ಹೇಗೆ, ಅದನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ಳೋದು ಹೇಗೆ, ಅದಕ್ಕೂ ಕುವೆಂಪು ಒಂದು ದಾರಿ ತೋರಿಸ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅಮೃತ ಅನ್ನೋ ರೂಪಕವನ್ನ ತಿಳ್ಕೋಬೇಕು. ಪುರಾಣಗಳ ಪ್ರಕಾರ ಅಮೃತ ಅಂದ್ರೆ ದೇವತೆಗಳು ಕುಡಿಯೋ ಪಾನೀಯ. ಅದರಲ್ಲಿ ಕುವೆಂಪು ಭೂಮಿಯ ಮೇಲಿನ ಸ್ವರ್ಗೀಯ ಸೌಂದರ್ಯದ ಸಾರವನ್ನೇ ಅಮೃತ ಅಂತ ಕರೀತಾರೆ. ಇದು ಕವಿಯ 3 ಹಂತದ ಸರಳ ಪ್ರಕ್ರಿಯೆ. ಮೊದಲು ಕವಿ ತನ್ನ ಸುತ್ತಲಿರೋ ಎಲ್ಲ ಸೌಂದರ್ಯವನ್ನ, ಆ ಸ್ವರ್ಗವನ್ನ ಮನಸ್ಸಿನೊಳಗೆ ತುಂಬಿಕೊಳ್ತಾನೆ. ಎರಡನೇದಾಗಿ ಆ ಅನುಭವವನ್ನ ಒಂದು ಕವಿತೆಯಾಗಿ, ಅಂದ್ರೆ ಅಮೃತವಾಗಿ ಪರಿವರ್ತಿಸ್ತಾನೆ. ಕೊನೆಯದಾಗಿ ಆ ಗೀತೆಯನ್ನ ಎಲ್ಲರೂ ಜೊತೆಗೂ ಹಂಚ್ಕೊಳ್ತಾನೆ.
ಇದರಿಂದ ಪ್ರತಿಯೊಬ್ಬರೂ ಈ ಭೂಮಿಯ ಮೇಲಿನ ಸ್ವರ್ಗದ ರುಚಿ ನೋಡ್ಬೋದು. ನೋಡಿ, ಈ ಅಮೃತವನ್ನ ಹಂಚೋಕೆ ನಾವೇನು ದೊಡ್ಡ ಕವಿಗಳಾಗಬೇಕಿಲ್ಲ. ಇದನ್ನ ನಮ್ಮ ದೈನಂದಿನ ಜೀವನದಲ್ಲೂ ಮಾಡಬಹುದು. ಒಂದು ಒಳ್ಳೆ ಮಾತು, ಅವಶ್ಯಕತೆ ಇಲ್ಲೋರ್ಗೆ ಮಾಡೋ ಒಂದು ಸಣ್ಣ ಸಹಾಯ, ಪ್ರೀತಿಯಿಂದ ಮಾಡೋ ಅಡುಗೆ, ಹೀಗೆ ಬೇರೆಯವರ ಮುಖದಲ್ಲಿ ನಗು ತರಿಸೋ ಪ್ರತಿಯೊಂದು ಕೆಲ್ಸವೂ ನಮ್ಮ ಸುತ್ತ ಸ್ವರ್ಗವನ್ನ ಸೃಷ್ಟಿಸೋ ಮಾರ್ಗಗಳೇ. ಈ ಕವಿತೆಯ ಸಂದೇಶ ಇದೆಯಲ್ಲ, ಇದು ಕುವೆಂಪು ಅವರ ದೊಡ್ಡ ತತ್ವವಾದ ವಿಶ್ವ ಮಾನವತಾವಾದದ ಒಂದು ಭಾಗ. ಇದು ಜಗತ್ತನ್ನ ನೋಡೋ ಒಂದು ರೀತಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕತೆಯನ್ನ ಕಾಣೋದು ಮತ್ತು ನಾವೆಲ್ಲರೂ ಒಂದೇ ಅನ್ನೋದನ್ನ ಸಾರೋ ಒಂದು ದರ್ಶನ. ಕೊನೆಗೆ ಹೇಳೋದಾದ್ರೆ ಈ ಕೃತಿ ಕೇವಲ ಸುಂದರವಾದ ಪದಗಳ ಸಾಲುಗಳಲ್ಲ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಅರ್ಥವನ್ನ, ಪವಿತ್ರತೆಯನ್ನ ಹೇಗೆ ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಒಂದು ಪ್ರಾಯೋಗಿಕ ಕೈಪಿಡಿ, ಒಂದು ಆಹ್ವಾನ. ಹಾಗಾಗಿ ಕೊನೆಯಲ್ಲಿ ಈ ಸವಾಲು ನಮ್ಗೆ ಬಂತಲುಪುತ್ತೆ. ಸ್ವರ್ಗ ನಮ್ಮ ಸುತ್ತಲೂ ಇದೆ, ರಭಸವಾಗಿ ಧುಮ್ಮಿಕ್ಕೋ ತೊರೆಯಲ್ಲಿ, ಮುಖಕ್ಕೆ ತಾಗೋ ಬೆಚ್ಚಗಿನ ಬಿಸಿಲಿನಲ್ಲಿ, ಇನ್ನೊಬ್ಬರು ತೋರ್ಸೋ ಒಂದು ಸಣ್ಣ ದಯೆಯಲ್ಲಿ. ಹೀಗೆ ಎಲ್ಲೆಲ್ಲೂ ಸ್ವರ್ಗ ಇದ್ರೆ ಉಳಿದಿರೋ ಒಂದೇ ಪ್ರಶ್ನೆ, ಇವತ್ತು ನಮ್ಮ ಪಾಲಿನ ಸ್ವರ್ಗವನ್ನ ನಾವು ಎಲ್ಲಿ ಮತ್ತು ಹೇಗೆ ಕಂಡುಕೊಳ್ತೀವಿ, ಹಾಗೆ ಇನ್ನೊಬ್ಬರಿಗಾಗಿ ಹೇಗೆ ಸೃಷ್ಟಿ ಮಾಡ್ತೀವಿ?